ಈಗ ಅಭಿಮಾನಿಗಳಲ್ಲಿ ಒಂದು ನೀವು ಹೇಳಿದಾಗ್ಲೇನೆ ಮೈಸೂರಲ್ಲಿ ಅವರ ಒಂದು ಅಸ್ಥಿ ಇರುವಂತದ್ದು ಒಂದಾದ್ರೆ, ಇವಾಗ ಅವರ ಒಂದು ಅಂತ್ಯ ಸಂಸ್ಕಾರ ಆಗಿರುವಂತ ಜಾಗ ಅಭಿಮಾನ್ ಸ್ಟುಡಿಯೋ. ಅದರೊಟ್ಟಿಗೆ ಸುದೀಪ್ ಅವರು ಒಂದು ಕೆಂಗೇರಿ ಬಳಿ ಒಂದು ಅರ್ಧ ಎಕರೆ ಜಾಗವನ್ನ ಅವರ ಪುತ್ಥಳಿ ನಿರ್ಮಾಣಕ್ಕೋ ಅಥವಾ ಅವರ ಒಂದು ಸ್ಮಾರಕ ನಿರ್ಮಾಣಕ್ಕೋ ಮಾಡಿರುವಂತದ್ದು. ಸೊ ಎಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ಗೊಂದಲ ಇರುತ್ತೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಮೂರೂ ಕಡೆನೂ ಎಲ್ಲಾ ಕಡೆನೂ ಕೂಡ ವಿಷ್ಣುದಾದ ಅವರ ಒಂದು ಸ್ಪರ್ಶ ಆಗಿರ್ಬೋದು, ಅವರ ಪ್ರೀತಿ ಆಗಿರ್ಬೋದು, ಅವರನ್ನ ಕಾಣುವಂತಹ ಒಂದು ಇದಿರುತ್ತೆ ಅಂತ ಹೇಳಿ. ಆದ್ಯತೆ ಇರೋದು ಎರಡು ಜಾಗಕ್ಕೆ. ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ, ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿರತಕ್ಕಂತಹ ಜಾಗ ಅದು. ಎರಡನೇದಾಗಿ ಮೈಸೂರಲ್ಲಿ, ಅಲ್ಲಿ ಅವ್ರದ್ದು ಅಸ್ಥಿ ಇದೆ. ಎರಡನೇದಾಗಿ ಅದು ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು. ಬೇರೆ ಕಡೆ ಎಲ್ಲೇ ಆದರೂ ಕೂಡ ನಮ್ಗೆ ತುಂಬ ಸಂತೋಷ ಇದೆ. ಯಾಕಂತಂದರೆ ಅಪ್ಪವ್ರ ಹೆಸರಲ್ಲಿ ಪ್ರತಿಯೊಬ್ಬ ಅಭಿಮಾನಿ ಸಾಕಷ್ಟು ಪುತ್ಥಳಿಗಳನ್ನು ಇಟ್ಟಿದ್ದಾರೆ, ರಸ್ತೆಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಅಪ್ಪವ್ರ ಹೆಸರಲ್ಲಿ ಯಾರೇ ಏನೇ ಮಾಡಿದ್ರು ನಮಗೆ ಸಂತೋಷ ಇದೆ. ಸುದೀಪ್ ಅವರು ಈ ಒಂದು ವಿಚಾರವನ್ನ ಒಂದು ಅನೌನ್ಸ್ ಮಾಡಿದಾಗ ನೀವು ಅವರು ಅದಾದ್ಮೇಲೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತದ್ದಾಗಿರ್ಬೋದು, ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರ ನೀವಾಗಿರ್ಬೋದು, ಭಾರತೀಯಮ್ಮ ಅವರಾಗಿರ್ಬೋದು? ಅವ್ರನ್ನ ಮಾತ್ರ ಏನೋ ಮಾತಾಡಿಲ್ಲ ಇದ್ರ ಬಗ್ಗೆ. ಅಲ್ಲ, ನೀವು ಅವ್ರನ್ನ ಒಳ್ಳೇದಾಯ್ತು, ಖುಷಿ ಆಯ್ತು ಅಂತ ಹೇಳಿ ಮಾತಾಡ್ಸಿದ್ರ? ಎಲ್ಲ ಅಭಿಮಾನಿಗಳು ಪುತ್ಥಳಿಗಳನ್ನ ಇಡ್ತಾರೆ, ಎಲ್ಲರಲ್ಲೂ ನಾವು ಅದನ್ನ ಹೇಳಕ್ಕಾಗಲ್ಲ, ಎಲ್ರಿಗೂ ಹೇಳಕ್ಕಾಗಲ್ಲ. ಆದ್ರೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಪ್ರೀತಿ ಹೀಗೆ ಅಪ್ಪವ್ರ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ. ಈ ಒಂದು ಸರ್ಕಾರ ಮುಟ್ಗೋಲು ಹಾಕೊಂಡ್ಮೇಲೆ ಭಾರತೀಯಮ್ಮ ಏನಂದ್ರು ನಿಮ್ಮ ಹತ್ರ? ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರ ಅಂತ? ನಾನು ಇವತ್ತು ಏನು ಮಾತಾಡ್ತಾ ಇದ್ದೀನಿ ಅದನ್ನ ಅಮ್ಮನೇ ಮಾತಾಡ್ತಿದ್ದದ್ದು, ಅಮ್ಮನೇ ಹೇಳಿದ್ದು ಅದನ್ನ ನಾನು ತಲುಪಿಸ್ತಾ ಇದ್ದೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.